ಖಾನಾಪುರ ಕ್ಷೇತ್ರದ ಪ್ರತಿ ಗ್ರಾಮಕ್ಕೆ 20 ಬಾರಿ ಭೇಟಿ ಕೊಟ್ಟಿದ್ದೇನೆ. ಹಿಂದೆ ಶಾಸಕಿ ಆಗಿದ್ದ ವೇಳೆ ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇನೆ. ಉತ್ತರ ಕನ್ನಡ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಾನಾಪುರ ಕ್ಷೇತ್ರದ ಒಂದು ಮಿಂಚಿನ ಸಂಚಾರ ನಡೀತಾ ಇದೆ. ಇಲ್ಲಿ ಈ ಹಿಂದೆ ಶಾಸಕಿ ಆಗಿದ್ದ ಸಂದರ್ಭದಲ್ಲಿ ನಾನು ಏನು ಮಾತು ಕೊಟ್ಟಿದ್ದನ್ನು ಉಳಿಸ್ಕೊಂಡಿದ್ದೇನೆ, ಕೆಲಸ ಮಾಡಿಸಿದ್ದೇನೆ, ಜನರ ಆಶೀರ್ವಾದ ಸಿಗುತ್ತೆ. ಖಾನಾಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿಯನ್ನು ಮಾಡಿದ್ದೇನೆ. ಜನರ ಪ್ರೀತಿ ವಿಶ್ವಾಸ, ಅವರ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗಿದ್ದೇನೆ. 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ನನಗೆ ಬೆಂಬಲಿಸ್ತಾ ಇದ್ದಾರೆ. ಖಾನಾಪುರ ಕ್ಷೇತ್ರದ ಪ್ರತಿ ಗ್ರಾಮಕ್ಕೆ 20 ಬಾರಿ ಭೇಟಿ ಕೊಟ್ಟಿದ್ದೇನೆ. ನೋಡಿ, ಈ ಬಾರಿ ಸೋತರು ವಿಧಾನಸಭೆ ಚುನಾವಣೆಯಲ್ಲಿ. ಆದರೂ ಕೂಡ ಈ ಹಿಂದೆ ಶಾಸಕಿಯಾಗಿ ಮಾಡಿದಂತಹ ಕೆಲಸಗಳ ಮೇಲೆ, ಅಭಿವೃದ್ಧಿ ಕೆಲಸಗಳ ಮೇಲೆ, ತಮ್ಮ ಸಾಧನೆಗಳ ಮೇಲೆ ಅಂಜಲಿ ನಿಂಬಾಳ್ಕರ್ ಅವರು ಮತವನ್ನು ಕೇಳ್ತಾ ಇದ್ದಾರೆ. ನನಗೆ ಹೊಸದಲ್ಲ, ಉತ್ತರ ಕನ್ನಡ, ಅದರಲ್ಲೂ ಖಾನಾಪುರದಿಂದಲೇ ಅವರು ಈ ಹಿಂದೆ ಆಯ್ಕೆ ಆದಂಥವರು ಶಾಸಕಿಯಾಗಿ. ನಾನು ನನ್ನ ಸಾಧನೆಗಳನ್ನ ಇಟ್ಕೊಂಡು ಚುನಾವಣೆಗೆ ಎದುರಿಸ್ತಾ ಇದ್ದೀನಿ, ಮತವನ್ನು ಕೇಳ್ತಾ ಇದ್ದೀನಿ, ಗೆಲ್ಲುವ ವಿಶ್ವಾಸ ಇದೆ ಅನ್ನುವಂಥದ್ದು ಹೇಳಿದ್ದಾರೆ. 365 ಗ್ರಾಮ ಬಿಟ್ಬಿಡೋದು. ಬರೀ ದೇವಲತ್ತಿ ಗ್ರಾಮಕ್ಕೆ ಎಷ್ಟು ಬಾರಿ ಹೋಗಿ ಬಂದಿದೆ ಹೇಳಿ? 20 ಸಲ. ಏನಾಗಿಸನ ಬಂದಿಲ್ಲ ಮೇಡಮ್, ಬಂದಿಲ್ಲ. ಜಾತ್ರೆಗೆ ಬಂದಿರಿ, ಎಲ್ಲ ಬಂದಿರಿ, ಒಂದಿನ ಹೆಚ್ಚಾಗಿನ. ಮತ್ತೆ ಇನ್ನು ಏನ್ ಸಂಪರ್ಕ? ಒಂದೇ ನಿಮಿಷ ನೀವು ಮಾತು ತಿಳ್ಕೊಳ್ಳಿ. ನಾನು ಏನ್ ಕೇಳಲಿಕ್ಕೆ ಬಯಸ್ತಾ ಇದ್ದೆ ಅದು ತಿಳ್ಕೊಳ್ಳಿ ಸ್ವಲ್ಪ. ಎಲ್ಲರೂ ಗುಡಿ ಇರ್ಲಿ, ರಸ್ತೆ ಮಾಡೋ ಸಂದರ್ಭ, ಶಾಲೆ ಉದ್ಘಾಟನೆ, ಶಾಲೆ ಗುದ್ಲಿ ಪೂಜಾ, ಜಾತ್ರೆ, ಒಂದ್ ಶಾಸಕರು 20ಕ್ಕಿಂತ ಹೆಚ್ಚು ಬಾರಿ ಒಂದ್ ಊರಿಗೆ ಬರ್ತಾರೆ ಅಂತ ಕಡಿಮೆ ಇದೆ. ಈಗ ಶಾಸಕರು, ನಾನು ಅವ್ರ ಬಗ್ಗೆ ಮಾತಾಡಬಾರ್ದು, ಬಹಳ ಒಳ್ಳೆಯ ಮನುಷ್ಯರೇ. 10 ತಿಂಗಳ ಆಗಿದೆ. ಎಷ್ಟು ಬಾರಿ ಬಂದು ಹೋಗಿದ್ದಾರೆ? ಎದಕ್ಕೆ ಕಂಪ್ಯಾರಿಸನ್ ಮಾಡ್ತೀನಿ. 10 ತಿಂಗಳ ಒಂದ್ ಬಾರಿ ಕೂಡ ಬರ್ಲಿಲ್ಲ. ಯಾರ್ದು ಸಂಪರ್ಕ ಜಾಸ್ತಿ? ಇನ್ನು ಹಿಂದಿನ ಶಾಸಕರು ತಗೊಳ್ಳೋಣ ಎಲ್ಲಾರು. ನಾನು ಹೇಳೋದು ಪ್ರಶ್ನೆ ಅಷ್ಟೇ. ಇದು ಅಪಪ್ರಚಾರ ಏನ್ ನನ್ ಬಗ್ಗೆ ನಮ್ ಕಾರ್ಯಕರ್ತನು ಮಾಡಿಬಿಟ್ಟಿದ್ದಾರೆ, ಅದೇ ಜಾಸ್ತಿ ತೊಂದರೆ ಆಗ್ಬಿಟ್ಟಿದೆ ನಮ್ಗೆ. ಬಾಕಿ ಮಿಕ್ಕಿದವರು ಬಿಜೆಪಿ ಜೆಡಿಎಸ್ ಅವರು ಅಂತ ಏನಿಲ್ಲ. ಏನು ಅದಕ್ಕೆ ನನ್ ಕಡೆ ಎಲ್ಲ ಲೆಕ್ಕಾಚಾರನೇ ಇರ್ತದೆ, ಡಾಕ್ಯುಮೆಂಟ್ಸ್ನೇ, ಶ್ವೇತ ಪತ್ರನೇ. ನಾನು ಏನು ಸುಳ್ಳು ಭರವಸೆ, ಸುಳ್ಳು ಮಾತಾಡಿ ಏನ್ರಾಯಪ್ಪರೇ ಯಾವಾಗ್ಲೂ ಸುಳ್ಳು ಮಾತಾಡಿದೀನಿ? ಭರವಸೆ ಮಾತು ಕೊಟ್ಟಿದ್ದೆ ಅಂತ ಕೆಲಸ ಮಾಡಿ ತೋರಿಸಿದ್ದೀನಿ. ರಸ್ತೆ ಮಾಡಿ ಕೊಡ್ತೀರಿ ಅಂತ 20 ಕೊಟ್ಟಿದ್ದು ರಸ್ತೆ ಕೂಡ ಮಾಡಿ ತೋರಿಸಿದ್ದೀನಿ. ಅಲ್ಲಿ ಕೂಡ ದೇವಲತ್ತಿ ಹತ್ರ ಬಹಳ ತೊಂದರೆ ಆಯ್ತು. ಅಲ್ಲಿ ಕೂಡ ಹೆಂಗಂತ ನೀವು ಎಲ್ಲರಿಗೆ ಸಂಧಾನಿಕೆ ಮಾಡಿ ಬಗೆಹರಿಸಿ ಅದು ಕೂಡ ಆಯ್ತು. ಈಗ ಕಾರ್ಯಕರ್ತರಿಗೆ ಬರೀ ದೇವಲತ್ತಿ ಗ್ರಾಮ, ಬಾಕಿ ಮಿಕ್ಕಿದ್ದು 365 365 ಗ್ರಾಮ ಬಿಟ್ಬಿಡೋದು. ಬರೀ ದೇವಲತ್ತಿ ಗ್ರಾಮಕ್ಕೆ ಎಷ್ಟು ಬಾರಿ ಹೋಗಿ ಬಂದಿದೆ ಹೇಳಿ? 20 ಸಲ. ಏನಾಗಿಸನ ಬಂದಿಲ್ಲ ಮೇಡಮ್.